ಬೆಳ್ಳಂಬೆಳಗ್ಗೆ ದೇವಸ್ಥಾನಕ್ಕೆ ಹೊರಟಿದ್ದ ಬಾಲಕನ ಮೇಲೆ ದಾಳಿ ಮಾಡಿದವರು ಯಾರು? 15 ವರ್ಷದ ಹುಡುಗ ಯಾಕೆ ಕೊಲೆಯಾದ? ಆತನನ್ನ ಕೊಂದವರು ಯಾರು? 9ನೇ ತರಗತಿಯ ವಿದ್ಯಾರ್ಥಿ ಕೊಲೆಯಾಗಲು ಕಾರಣ ಏನು? ಬಾಲಕನ ಮೇಲೆ ದಾಳಿ ಮಾಡಿದವರು ಮನುಷ್ಯರ ಅಥವಾ ಪ್ರಾಣಿಗಳ? ಹೀಗೆ ಹತ್ತಾರು ಪ್ರಶ್ನೆಗಳು, ಹಲವು ಅನುಮಾನಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಒಡಿಲ್ನಾಳ ಗ್ರಾಮದ ಸಂಬೋಳ್ಯ ನಿವಾಸಿ 15 ವರ್ಷದ ಶಾಲಾ ಬಾಲಕ ಸುಮಂತ್. ಆತ ಬುಧವಾರ ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಮನೆಯಿಂದ ದೇವಸ್ಥಾನಕ್ಕೆ ಹೊರಟಿದ್ದ. ದೇವಸ್ಥಾನಕ್ಕೆ ಹೋಗಿದ್ದವ ದಾರಿ ಮಧ್ಯೆ ನಿಗೂಢವಾಗಿ ನಾಪತ್ತೆಯಾಗಿದ್ದ. ಸುಮಂತ್ ನಾಪತ್ತೆಯಾದ ವಿಷಯ ತಿಳಿದು ಸ್ಥಳಕ್ಕೆ ಬಂದಿದ್ದ ಸ್ಥಳೀಯರು ಮತ್ತು ಪೊಲೀಸರು ಹುಡುಕಾಡಿದಾಗ ಬಾಲಕ ತೆರಳಿದ್ದ ತೋಟದ ದಾರಿಯಲ್ಲಿ ರಕ್ತದ ಕಲೆಗಳು ಕಂಡುಬಂದಿತ್ತು. ಅಲ್ಲೇ ಪಕ್ಕದಲ್ಲಿದ್ದ ಕೆರೆಯಲ್ಲಿ ಶೋಧ ಮಾಡಿದಾಗ ನಾಪತ್ತೆಯಾಗಿದ್ದ ಸುಮಂತ್ನ ಮೃತದೇಹ ಕೆರೆಯಲ್ಲಿ ಪತ್ತೆಯಾಗಿತ್ತು. ತಲೆಯಲ್ಲಿ ಗಾಯದ ಗುರುತುಗಳು ಕಂಡುಬಂದಿತ್ತು. ದೇವಸ್ಥಾನಕ್ಕೆ ಹೊರಟಿದ್ದ ಬಾಲಕನ ಈ ಅಸಹಜ ಸಾವು ಹಲವು ಅನುಮಾನಗಳನ್ನು ಮೂಡಿಸಿತ್ತು. ಇದು ಆಕಸ್ಮಿಕ ಸಾವೋ ಕೊಲೆಯೋ ಎಂಬ ಸಂಶಯ ಬಂದಿತ್ತು. ಪ್ರಾಣಿ ದಾಳಿಗೆ ಬಾಲಕ ಬಲಿಯಾದನೋ ಎಂಬ ಅನುಮಾನವೂ ಮೂಡಿತ್ತು. ಯಾಕಂದ್ರೆ ಅದು ದಟ್ಟವಾದ ಕಾಡಿನ ಪ್ರದೇಶ. ಬಾಲಕನ ಈ ನಿಗೂಢ ಸಾವಿನ ಬಗ್ಗೆ ಅನುಮಾನಗಳು ಎದ್ದ ಕಾರಣಕ್ಕೆ ಸೂಕ್ಷ್ಮವಾಗಿ ಮರಣೋತ್ತರ ಪರೀಕ್ಷೆ ನಡೆಸಬೇಕಾಗಿತ್ತು. ಹಾಗಾಗಿ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಂ ಮಾಡದೆ ಮೃತದೇಹವನ್ನ ಮಂಗಳೂರಿಗೆ ರವಾನಿಸಲಾಯಿತು. ಅಲ್ಲಿ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಂ ಮಾಡಲಾಯಿತು. ಇದೀಗ ಶವ ಪರೀಕ್ಷೆಯ ಪ್ರಾಥಮಿಕ ವರದಿ ಪೊಲೀಸರ ಕೈ ಸೇರಿದೆ. ಮರಣೋತ್ತರ ಪರೀಕ್ಷೆಯ ಪ್ರಾಥಮಿಕ ಮಾಹಿತಿಯ ಆಧಾರದಲ್ಲಿ ಬಾಲಕ ಸುಮಂತ್ ಸಾವು ಕೊಲೆ ಎಂಬ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ. ಯಾಕಂದ್ರೆ ಸುಮಂತ್ನ ತಲೆಯಲ್ಲಿ ಬಲವಾದ ಏಟಿನಿಂದ ಆಗಿರುವ 3 ಗಾಯಗಳು ಕಂಡುಬಂದಿದೆ. ಶವ ಪರೀಕ್ಷೆಯ ನಂತರ ಬಂದ ಪ್ರಾಥಮಿಕ ವರದಿಯ ಬಗ್ಗೆ ದಕ್ಷಿಣ ಕನ್ನಡ ಪೊಲೀಸ್ ಅಧೀಕ್ಷಕರು ಮಾಹಿತಿ ನೀಡಿದ್ದು, ಅವರು ತಿಳಿಸಿರುವಂತೆ ಸುಮಂತ್ ಕೆರೆಯಲ್ಲಿ ಮುಳುಗುವ ಸಮಯದಲ್ಲಿ ಜೀವಂತವಾಗಿದ್ದ. ನೀರಲ್ಲಿ ಮುಳುಗಿದ ಬಳಿಕ ಆತ ಪ್ರಾಣ ಬಿಟ್ಟಿದ್ದಾನೆ. ಆತನ ಸಾವಿಗೆ ತಕ್ಷಣದ ಕಾರಣ ಮುಳುಗು ಸಾವಾಗಿರುತ್ತೆ. ಇನ್ನು ಆತನ ತಲೆಯ ಮೇಲಿನ ಗಾಯಗಳು ಮಂದಬಲದಿಂದ ಆಗಿರುವ ಗಾಯಗಳು ಅನ್ನೋದು ಗೊತ್ತಾಗಿದೆ. ಯಾವುದೇ ಚೂಪಾದ ಆಯುಧದಿಂದ ಆ ಗಾಯವಾಗಿಲ್ಲ ಅಂತ ತಿಳಿದು ಬಂದಿದೆ. ಆದರೂ ತಲೆಯ ಮೇಲಿನ ಗಾಯಗಳ ಬಗ್ಗೆ ಸಮರ್ಪಕವಾದ ವಿವರಣೆ ದೊರಕಿಲ್ಲದ ಕಾರಣಕ್ಕೆ ಸಮಗ್ರವಾಗಿ ಸೂಕ್ಷ್ಮ ತನಿಖೆ ನಡೆಸುವ ಉದ್ದೇಶದಿಂದ ಈ ಅಸಹಜ ಸಾವಿನ ಪ್ರಕರಣವನ್ನು ಕೊಲೆ ಪ್ರಕರಣವಾಗಿ ಪರಿವರ್ತಿಸಿ ತನಿಖೆ ನಡೆಸಲಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಎಸ್ಪಿ ತಿಳಿಸಿದ್ದಾರೆ. ತನಿಖೆಗಾಗಿ ಬೆಳ್ತಂಗಡಿ ಎಸ್ಪಿಯವರ ನೇತೃತ್ವದಲ್ಲಿ 4 ತಂಡಗಳನ್ನು ರಚಿಸಲಾಗಿದೆ. ಡಿವೈಎಸ್ಪಿ ರೋಹಿಣಿ ಸಿಕೆ ನೇತೃತ್ವದಲ್ಲಿ ಬೆಳ್ತಂಗಡಿ, ವೇಣೂರು, ಪುಂಜಲಕಟ್ಟೆ ಮತ್ತು ಧರ್ಮಸ್ಥಳ ಪೊಲೀಸರ ತಂಡ ಸುಮಂತ್ ಕೊಲೆಯ ರಹಸ್ಯ ಭೇದಿಸಲು ತನಿಖೆಗೆ ಇಳಿದಿದೆ. ತನಿಖೆ ಚುರುಕುಗೊಳಿಸಿರುವ ಪೊಲೀಸರ 4 ತಂಡಗಳು ಹಲವು ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಮೃತದೇಹ ಪತ್ತೆಯಾದ ಕೆರೆಯ ನೀರನ್ನ ಖಾಲಿ ಮಾಡಿದಾಗ ಅದರಲ್ಲಿ ಸುಮಂತ್ ತಂದಿದ್ದ ನೀಲಿ ಬಣ್ಣದ ಟಾರ್ಚ್ ಸಿಕ್ಕಿದೆ. ಕೆರೆಯಲ್ಲಿ ಹಳೆ ಕತ್ತಿಯೊಂದು ಪತ್ತೆಯಾಗಿದೆ. ಈ ಕತ್ತಿ ಪತ್ತೆಯಾಗಿರುವುದು ಕೂಡ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಶಾಲಾ ವಿದ್ಯಾರ್ಥಿ ಸುಮಂತ್ ಸಾವು ಕೊಲೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಈ ಕೊಲೆ ಯಾಕೆ ನಡೆಯಿತು ಮತ್ತು ಕೊಂದವರು ಯಾರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಪೊಲೀಸರ ತನಿಖೆ ಉತ್ತರ ನೀಡಬೇಕಾಗಿದೆ.